ಅಲ್ಲಿಂದ ಮಂಕಿಯಿಂದ ಆ ರೋಡ್ ನಲ್ಲಿ ಹೋಗ್ಬಿಡ್ತಾರೆ ಮುಂದೆ ಬರ್ತಾರೆ ಅವರೇ ಕರ್ಕೊಂಡ್ ಬರೋದು ಇಲ್ಲಿ ತನ ಪೂರ್ಣ ಅವರೇ ಕರ್ಕೊಂಡು ಇಲ್ಲಿ ತನ ಬರ್ತಾರೆ ಮತ್ತೆ ಬಂದು ಪೂಜೆ ಮಾಡಿಸಿ KRS ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು KRSಗೆ ಆಗಮಿಸ್ತಾ ಇದ್ದಾರೆ. ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ನಾನು ಡ್ಯಾಮ್ನ ಹಿನ್ನೀರು ಪ್ರದೇಶದಲ್ಲಿದ್ದೀನಿ. ಡ್ಯಾಮ್ನ ಸಮೀಪ ಕಂಡುಬರ್ತಾ ಇರ್ತಕ್ಕಂಥ ಈ ಸುಂದರವಾದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಏನು ಇವತ್ತಿಗೆ 124.80 ಗರಿಷ್ಠ ಮಟ್ಟವನ್ನು ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೂ ಕೂಡ ಅಂದರೆ ಈ ಕ್ಷಣ ಯಾವತ್ತು ಬಾಗಿನವನ್ನು ಸಮರ್ಪಣೆ ಮಾಡ್ತಾರೆ ಅವತ್ತು ಗರಿಷ್ಠ ಮಟ್ಟವನ್ನು ಅಧಿಕಾರಿಗಳು ಕಾಯ್ದುಕೊಳ್ತಾರೆ. ಈಗ ನೋಡ್ತಾ ಇರ್ತಕ್ಕಂಥ ಚಿತ್ರಣ ಗೇಟ್ಗಳು ಅಂದರೆ ಡ್ಯಾಮ್ಗೆ ನೀರು ಅಪ್ಪಳಿಸ್ತಾ ಇರ್ತಕ್ಕಂಥ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಡ್ಯಾಮ್ನ ಮಧ್ಯಭಾಗದಲ್ಲಿ ಅಂದರೆ 2.25 ಕಿಲೋಮೀಟ್ರು ವಿಸ್ತೀರ್ಣ ಉದ್ದವನ್ನು ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಕಾವೇರಿ ಮಾತೆ ಪ್ರತಿಮೆ ಇದೆ. ಆ ಒಂದು ಪ್ರತಿಮೆ ಮೇಲ್ಭಾಗದಲ್ಲಿ ಮಧ್ಯಭಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಟ್ಟದಾದ ಒಂದು ಕಾರ್ಯಕ್ರಮ ಸ್ಥಳ ಈಗೇನು ನೋಡ್ತಾ ಇದ್ದೀರಿ. ಈ ಒಂದು ಜಾಗದಲ್ಲೇ ಮುಖ್ಯಮಂತ್ರಿಗಳು ಆಗಮಿಸಿ ತಮ್ಮ ಸಹಪಾಠಿಗಳೊಂದಿಗೆ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು 11 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಸುಮಾರು 80ರ ದಶಕದಿಂದನೂ ಕೂಡ ನಡ್ಕೊಂಡು ಬರ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಗುಂಡೂರಾವ್ರವರು ಬಾಗಿನ ಸಮರ್ಪಣೆ ಮಾಡೋದ್ರ ಮೂಲಕ 80ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಪದ್ಧತಿಯನ್ನು ಆರಂಭ ಮಾಡಿದ್ರು. ಆ ಕ್ಷಣದಿಂದ ಇವತ್ತಿನವರೆಗೂ ಡ್ಯಾಮ್ ತುಂಬಿದಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾರು ಇರ್ತಾರೋ ಅವರು ಬಂದು ರಾಜ್ಯದ ಜನತೆಯ ಪರವಾಗಿ ತುಂಬಿರ್ತಕ್ಕಂಥ ಕಾವೇರಿ ಮಾತೆಗೆ ಬಾಗಿನವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಏನು ಕಾವೇರಿ ಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ಅದರಂತೆ ಇವತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 3ನೇ ಬಾರಿಗೆ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಅಂದರೆ ಹೆಚ್ಚು ಬಾರಿ ಬಾಗಿನ ಸಮರ್ಪಣೆ ಮಾಡಿದವರು ಯಾರು ಅಂತ ಹೇಳಿ ಹುಡ್ಕೊಂಡು ಹೋದಾಗ ನಮಗೆ BS ಯಡಿಯೂರಪ್ಪನವರ ಹೆಸರು ಕಂಡುಬರುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಅವರು 5 ಬಾರಿ ಬಾಗಿನ ಸಮರ್ಪಣೆ ಮಾಡಿದ್ದಾರೆ. ಅದು ಹೊರತುಪಡಿಸಿದ್ರೆ 3 ಬಾರಿ ಏನು ಬಾಗಿನ ಸಮರ್ಪಣೆ ಮಾಡಿರ್ತಕ್ಕಂಥವರು ಹೆಚ್ಚು ಪ್ರಮಾಣದಲ್ಲಿ ಇದ್ದಾರೆ. ಹೀಗಾಗಿ ಇವತ್ತು ಏನು ಬಾಗಿನ ಸಮರ್ಪಣಾ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯಾದ ಅಂತಿಮ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಇನ್ನೇನು ಅಂದರೆ 11 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ಈ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ನಾವು ಏನು ಬಹಳ ಹತ್ರದಿಂದನೇ ನಿಮಗೆ ನೀರು ಯಾವ ರೀತಿಯಾದ ಒಂದು ಇದೆ ಚಿತ್ರಣ ಇವತ್ತಿಗೆ ಅಂತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಡ್ಯಾಮ್ನಲ್ಲಿ ಈ ಕ್ಷಣ ಕಂಡುಬರ್ತಾ ಇರ್ತಕ್ಕಂಥ ಚಿತ್ರಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅಲ್ಲಿಂದ ಮಂಕಿಯಿಂದ ಆ ರೋಡ್ ನಲ್ಲಿ ಹೋಗ್ಬಿಡ್ತಾರೆ ಮುಂದೆ ಬರ್ತಾರೆ ಅವರೇ ಕರ್ಕೊಂಡ್ ಬರೋದು ಇಲ್ಲಿ ತನ ಪೂರ್ಣ ಅವರೇ ಕರ್ಕೊಂಡು ಇಲ್ಲಿ ತನ ಬರ್ತಾರೆ ಮತ್ತೆ ಬಂದು ಪೂಜೆ ಮಾಡಿಸಿ KRS ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು KRSಗೆ ಆಗಮಿಸ್ತಾ ಇದ್ದಾರೆ. ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ನಾನು ಡ್ಯಾಮ್ನ ಹಿನ್ನೀರು ಪ್ರದೇಶದಲ್ಲಿದ್ದೀನಿ. ಡ್ಯಾಮ್ನ ಸಮೀಪ ಕಂಡುಬರ್ತಾ ಇರ್ತಕ್ಕಂಥ ಈ ಸುಂದರವಾದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಏನು ಇವತ್ತಿಗೆ 124.80 ಗರಿಷ್ಠ ಮಟ್ಟವನ್ನು ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೂ ಕೂಡ ಅಂದರೆ ಈ ಕ್ಷಣ ಯಾವತ್ತು ಬಾಗಿನವನ್ನು ಸಮರ್ಪಣೆ ಮಾಡ್ತಾರೆ ಅವತ್ತು ಗರಿಷ್ಠ ಮಟ್ಟವನ್ನು ಅಧಿಕಾರಿಗಳು ಕಾಯ್ದುಕೊಳ್ತಾರೆ. ಈಗ ನೋಡ್ತಾ ಇರ್ತಕ್ಕಂಥ ಚಿತ್ರಣ ಗೇಟ್ಗಳು ಅಂದರೆ ಡ್ಯಾಮ್ಗೆ ನೀರು ಅಪ್ಪಳಿಸ್ತಾ ಇರ್ತಕ್ಕಂಥ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಡ್ಯಾಮ್ನ ಮಧ್ಯಭಾಗದಲ್ಲಿ ಅಂದರೆ 2.25 ಕಿಲೋಮೀಟ್ರು ವಿಸ್ತೀರ್ಣ ಉದ್ದವನ್ನು ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಕಾವೇರಿ ಮಾತೆ ಪ್ರತಿಮೆ ಇದೆ. ಆ ಒಂದು ಪ್ರತಿಮೆ ಮೇಲ್ಭಾಗದಲ್ಲಿ ಮಧ್ಯಭಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಟ್ಟದಾದ ಒಂದು ಕಾರ್ಯಕ್ರಮ ಸ್ಥಳ ಈಗೇನು ನೋಡ್ತಾ ಇದ್ದೀರಿ. ಈ ಒಂದು ಜಾಗದಲ್ಲೇ ಮುಖ್ಯಮಂತ್ರಿಗಳು ಆಗಮಿಸಿ ತಮ್ಮ ಸಹಪಾಠಿಗಳೊಂದಿಗೆ
ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು 11 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಸುಮಾರು 80ರ ದಶಕದಿಂದನೂ ಕೂಡ ನಡ್ಕೊಂಡು ಬರ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಗುಂಡೂರಾವ್ರವರು ಬಾಗಿನ ಸಮರ್ಪಣೆ ಮಾಡೋದ್ರ ಮೂಲಕ 80ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಪದ್ಧತಿಯನ್ನು ಆರಂಭ ಮಾಡಿದ್ರು. ಆ ಕ್ಷಣದಿಂದ ಇವತ್ತಿನವರೆಗೂ ಡ್ಯಾಮ್ ತುಂಬಿದಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾರು ಇರ್ತಾರೋ ಅವರು ಬಂದು ರಾಜ್ಯದ ಜನತೆಯ ಪರವಾಗಿ ತುಂಬಿರ್ತಕ್ಕಂಥ ಕಾವೇರಿ ಮಾತೆಗೆ ಬಾಗಿನವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಏನು ಕಾವೇರಿ ಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ಅದರಂತೆ ಇವತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 3ನೇ ಬಾರಿಗೆ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಅಂದರೆ ಹೆಚ್ಚು ಬಾರಿ ಬಾಗಿನ ಸಮರ್ಪಣೆ ಮಾಡಿದವರು ಯಾರು ಅಂತ ಹೇಳಿ ಹುಡ್ಕೊಂಡು ಹೋದಾಗ ನಮಗೆ BS ಯಡಿಯೂರಪ್ಪನವರ ಹೆಸರು ಕಂಡುಬರುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಅವರು 5 ಬಾರಿ ಬಾಗಿನ ಸಮರ್ಪಣೆ ಮಾಡಿದ್ದಾರೆ. ಅದು ಹೊರತುಪಡಿಸಿದ್ರೆ 3 ಬಾರಿ ಏನು ಬಾಗಿನ ಸಮರ್ಪಣೆ ಮಾಡಿರ್ತಕ್ಕಂಥವರು ಹೆಚ್ಚು ಪ್ರಮಾಣದಲ್ಲಿ ಇದ್ದಾರೆ. ಹೀಗಾಗಿ ಇವತ್ತು ಏನು ಬಾಗಿನ ಸಮರ್ಪಣಾ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯಾದ ಅಂತಿಮ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರಂತೆ ಇನ್ನೇನು ಅಂದರೆ 11 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ಈ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ನಾವು ಏನು ಬಹಳ ಹತ್ರದಿಂದನೇ ನಿಮಗೆ ನೀರು ಯಾವ ರೀತಿಯಾದ ಒಂದು ಇದೆ ಚಿತ್ರಣ ಇವತ್ತಿಗೆ ಅಂತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಡ್ಯಾಮ್ನಲ್ಲಿ ಈ ಕ್ಷಣ ಕಂಡುಬರ್ತಾ ಇರತಕ್ಕಂಥ ಚಿತ್ರಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.